चार वेद 6 शास्त्र 18 पुराणाचा पोटे नामावाचू नाही गोष्टी ಅಂತ ನಾವು ವೇದ ವಾದಕ್ಕೆ ಗಣಿತ ತರ್ಕಕ್ಕೆ ಮಿಕ್ಕಾದ ಶಾಸ್ತ್ರ ಉದರಕ್ಕೆ ಮೋಕ್ಷಕ್ಕೆ 2 ಅಕ್ಷರ ಕಾಣ ಸರ್ವಜ್ಞ ಸಾಕಂತಾರ ಅವ್ರ 2 ಅಕ್ಷರ ಯಾವ ಅಕ್ಷರಗಳು ಗುರು ಕೊಟ್ಟ 2 ಅಕ್ಷರಗಳು ಗುರುವಿಗೆ ಶರಣ ಹೋಗಬೇಕು ಗುರು ಕೊಟ್ಟ 2 ಅಕ್ಷರಗಳನ್ನು ಸ್ವೀಕಾರ ಮಾಡಬೇಕು ನಮ್ಮ ಸಂಪ್ರದಾಯದೊಳಗೆ ಬಾಬು ಸಾಹೇಬ್ ಮಾರೋರು ಹೇಳ್ತಾರೆ ಎಲ್ಲ ಉಡಿ ಅಂತಿದ್ರತ್ತು ನಾಮ ತಗೋ ನೇಮ್ ಮಾಡಂತಿದ್ರತ್ತು ಮತ್ತೇನಿಲ್ಲ ಇಲ್ಲ ನಾಮ ಕೇಳ್ಕೊ ನೇಮ್ ಮಾಡಾಕತ್ತು ಅಂದ್ರೆ ನಾಮಸ್ಮರಣೆ ಮಾಡಾಕತ್ತು ಏನಕ್ಕತಿ ಚರಿತ್ರ ನಿಂದೆಲ್ಲ ಬದಲಾವಣೆ ಆಕ್ಕತಿ ನಿನಗೇನು ಬೇಕಾದ ಸಿಗ್ತತಿ ನೀ ಸುಖಿ ಆಗ್ತಿ ಸಮಾಧಾನಿ ಆಗ್ತಿ ಶಾಂತಿ ಸಿಗ್ತದ ಆನಂದ ಸಿಗ್ತದ ಅದು ಎಲ್ಲೈತಪ್ಪ ಅಂದ್ರೆ ಗುರು ಕೊಟ್ಟ ನಾಮದೊಳಗೈತಿ ಅಮೋಲಿಕ ರತ್ನ ಜೋಡಿಲರೆ ತೂಜ ಕಾರನೋಳಕಿಸ ಬ್ರಹ್ಮ ಬೀಜ ಅಂತ ಈ ದೊಡ್ಡ ಮರ ಐತಿ ಇದ್ರ ಮೂಲ ಯಾವುದಪ್ಪ ಇದ್ರ ಬೀಜ ಆ ಬೀಜ ಇಲ್ಲಿ ನೆಟ್ಟಾರಂತ ತಿಳ್ಕೊಂಡು ಅದು ಹುಟ್ಕೊಂಡು ಬೆಳ್ಕೊಂಡು ಇವತ್ತು ಸಾವಿರಾರು ವರ್ಷಗಳಿಂದ ಬೆಳೆದು ನಿಂತದ ಈ ಗಿಡ ಹಂಗ ಸದ್ಗುರುನಾಥ ಏನು ನಾಮ ಕೊಟ್ಟಾನ ಅಂತ ಕೇಳಿದ್ರೆ ಬ್ರಹ್ಮ ಬೀಜವನ್ನು ನಮ್ಮ ಹೃದಯದೊಳಗೆ ನೆಟ್ಟು ನೆಟ್ಟಾಗ ಏನಾಕತಿ ಏನು ಹೇಳ್ಯಾನ ಒಂದೀಟು ಲಕ್ಷ್ಯ ಕೊಡೋದು ನಾನು ಅಂತರಂಗದ ಕಡೆ ಲಕ್ಷ್ಯ ಕೊಡು ನೀ ಅಂತರಂಗದ ಕಡೆ ಲಕ್ಷ್ಯ ಕೊಟ್ಟಂದ್ರ ಯಾರಕ್ಕಾರ ಬ್ರಹ್ಮ ನೀನೇ ಬ್ರಹ್ಮಕ್ಕೆ ನಿನ್ನೊಳಗೆ ಬ್ರಹ್ಮ ಸಾಕ್ಷಾತ್ಕಾರ ಇದು ಸುಲಭ ಸರಳ ಸಹಜ ಇದು ಮೂಢನಂಬಿಕೆ ಅಲ್ಲ ಕಂದಾಚಾರ ಅಲ್ಲ ಒಂದೇ ಧರ್ಮದ್ದು ಒಂದೇ ಜಾತಿದಲ್ಲ ಈ ವಿಶ್ವದ ಪ್ರತಿಯೊಬ್ಬ ಮಾನವನ ಜನ್ಮ ಸಿದ್ಧ ಹಕ್ಕೈತೆ ಅಂತ ತಿಳ್ಕೊಂಡು ಸಿದ್ಧ ಮಾಡಿಕೊಟ್ಟು 5 ವರ್ಷದ ಮಗು ಹಿಡ್ಕೊಂಡು 100 ವರ್ಷದ ಮುಪ್ಪಾವಸ್ಥೆಯೊಳಗಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಸಾಧನೆಯನ್ನು ಮಾಡಬಲ್ಲರು ಈ ಸಾಧನೆ ಮಾಡಕ್ಕೆ ಮನೆ ಬಿಡ್ರಿ ಹೊಲ ಬಿಡ್ರಿ ಹಂಡ್ರ ಬಿಡ್ರಿ ಮಕ್ಕಳ ಬಿಡ್ರಿ ಸನ್ಯಾಸಿ ಆಗ್ರಿ ಗುಡಿ ಬೇಕು ಗುಂಡಾರ ಬೇಕು ಮಠ ಬೇಕು ಮಸೀದಿ ಬೇಕು ಜಾತ್ರೆ ಬೇಕು ಕೇತ್ರ ಬೇಕು ಬೇಕನ್ ಏನೇನು ಬೇಕಾಗಿಲ್ಲ ಕಾಯಿ ಸಾಂಡಾವೆಲಾಗತ್ತೆ ಕಾಯಿ ಮಾಂಡಾವೆಲಾಗತ್ತೆ ದೇಹಚನೈ ಘೇಯಚನೈ ಏನೂ ಬೇಕಾಗಿಲ್ಲ ನೀ ಏನು ಮಾಡಕತ್ತಿ ಅದನ್ನು ಮಾಡ ನೀ ಎಲ್ಲೇದಿ ಅಲ್ಲೇ ಇರು ಆದ್ರೆ ಮನೆ ಕೆಲಸದ ಕೂಡ ಇದು ಒಂದು ಕೆಲಸ ಎಂದು ಕೃಷ್ಣ ಎನ್ನಬಾರದೆ ಅಂತೇನಂದಾನಲ್ಲ ಹಂಗೆ ಪ್ರತಿಯೊಂದು ಶ್ವಾಸದೊಳಗೆ ಧ್ಯಾನ ಮಾಡುವಂಥ ಕಲೆಯನ್ನು ರೂಢಿಸಿಕೊಳ್ರಿ ಅಂತಾರವ್ರು ತುಕಾರಾಮ್ ಮಹಾರಾಜ ವಾರಿ ನೇಮಿಸ್ಕೊಂಡಂತ ಪಂಢರಪುರಕ್ಕೆ ಹೋಗಲಿಲ್ಲಂತ ಅವ್ನ ಗೆಳೆಯರು ಕೇಳಿದ್ರು ಯಾಕೋಪ ಪಾಂಡುರಂಗನ ದರ್ಶನಕ್ಕೆ ಬಂದಿಲ್ಲ ನೀನು ಅಂದ್ರತ್ ಅವಾಗ ಅವನು ಹೇಳಿದತ್ತ ನಾ ತಪ್ಸಿಲ್ಲೋ ಮಾರಾಯ ಅಂದತ್ತು ತಪ್ಸಿಲ್ಲ ಅಂದ್ರೆ ಎಲ್ಲಿ ಬಂದದ್ದು ನೋಡೇ ಇಲ್ಲ ನಾವು ಗುಡಿಯಾಗ ನೋಡಿಲ್ಲ ದರ್ಶನ ಮಾಡೋ ಹೊತ್ತಿನಾಗ ನೋಡಿಲ್ಲ ಅಂದ್ರತ್ ಅವ್ರು ಅವಾಗ ಅವ್ನು ಹೇಳಿದಂತ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮಾನಿ ಜಾಗೃತ ಸ್ವಪ್ನಿ ಪಾಂಡುರಂಗ ಜಾಗ್ರ ಸ್ವಪ್ನ ಸುಸುಪ್ತಿ ಈ 3 ಅವಸ್ಥಾದಾಗ ಒಂದೂ ಶ್ವಾಸ ಬಿಡದನ ಧ್ಯಾನ ಹಿಡ್ದಾನೆ ಅಂದತ್ತು ಹೆಂಗಂದ್ರೆ ಈ ಶ್ವಾಸೋಚ್ಛ್ವಾಸಿ ನಿಮಿಷೋ ನಿಮಿಷಿ ವಾರಿ ಕೇಳಿ ಪಂಡರಿ ನಾ ಶ್ವಾಸದ ಬರೋಬ್ಬರಿ ಹೋಗ್ಕನ ನಾನು ಶ್ವಾಸ ಹೋಗಿ ಎಲ್ಲಿ ಮುಡ್ತತೆ ಅಲ್ಲಿ ಪಾಂಡುರಂಗದಾನ ಅಲ್ಲಿ ದರ್ಶನ ಮಾಡಿ ಶ್ವಾಸದ ಬರೋಬ್ಬರಿ ಬಂದು ಬಿಡ್ತನ್ನ ದೇಹತೋ ಪಂಡರಿ ಈ ದೇಹ ಪಂಡರಪುರ ಆತ್ಮ ಪಂಡರಿರಾವ್ ಹಂಗ ದೇಹವೇ ದೇವಾಲಯ ಬಸವಣ್ಣ ಹೇಳಿದಂಗ ಆತ್ಮವೇ ದೇವರು ಆತ್ಮನ ದರ್ಶನವನ್ನು ನಮ್ಗೆ ಮಾಡಕ್ಕೆ ಬರ್ತೈತೆ ಅನ್ನೋದನ್ನು ಇಂಚೇರಿ ಸಂಪ್ರದಾಯ ಸದ್ಗುರುಗಳು ಹೆಂಗೆ ಕಲಿಸ್ಕೊಟ್ಟಾರಪ್ಪ ಅಂದ್ರೆ ಈ ಶ್ವಾಸದ ಬರೋಬ್ಬರಿ ಹೋಗು ಶ್ವಾಸ ಹೋಗಿ ಎಲ್ಲಿ ಮುಟ್ತೈತೆ ಅಲ್ಲಿ ದೇವರದಾನ ಆತ್ಮ ಆಕಿ ಅಲ್ಲಿ ದರ್ಶನ ಆಕೈತಿ ಆ ದರ್ಶನ ಮಾಡಿ ಬಂದು ಬಿಡೋದು 24 ತಾಸಿನಾಗ 21,600 ಸಲ ಉಸಿರಾಡಿಸ್ತೀವಿ ನಾವು 1 ತಾಸಿಗೆ 900 ಸಲ ಉಸಿರಾಡಿಸ್ತೀವಿ ನಾವು 1 ನಿಮಿಷಕ್ಕೆ 15 ಉಸಿರಾಟ ನಡೆದಾವ ಒಂದು ಉಸಿರಾಟ ತಪ್ಪಿಸಬೇಡ್ರಿ ಅಂತಾರ ಅವ್ರು ಒಂದು ಉಸಿರಾಟ ತಪ್ಪದಂಗ ಧ್ಯಾನ ನಡೀತಂದ್ರೆ ಅಖಂಡ ಧ್ಯಾನ ನಡೀತಂದ್ರೆ ಸಾಕ್ಷಾತ್ಕಾರ ಆಕ್ಕತಿ ನಿನಗೇನು ತಿಳಿಲಿಲ್ಲ ಕುಂತು ಧ್ಯಾನ ಮಾಡು ತಿಳಿತೈತಿ ನಿನಗೇನ್ರ ಬೇಕಾಗೈತಿ
ಧ್ಯಾನ ಮಾಡು ಸಿಕ್ಕಿಬಿಡ್ತದೆ ಕಾಮಧೇನು ಇದ್ದಂಗೆ. ಮತ್ತು ಧ್ಯಾನ ಮಾಡ್ಕೋತ ಇದ್ದಿ ಅಂದ್ರೆ ನಿನ್ನ ಕೂದಲ ಮನಸ್ಸು ತಾಕತ್ತಿ ಜಗತ್ತಿನೊಳಗೆ ಯಾವ ಮಗಂದು ಇಲ್ಲ. ನಾನಿನ್ನ ಧ್ಯಾನದೊಳಿರಲು ಇಂಥ ಹೀನ ಮಾನವರಿಂದ ಏನಾಗು ದೊರೆ ಅಂತ ಹಾಡ್ತಾರೆ ನಾವು. ಅದಕ್ಕೆ ಧ್ಯಾನ ಶ್ರೇಷ್ಠತೆ, ಅದಕ್ಕೆ ನಂಬ್ರಿ, ವಿಶ್ವಾಸ ಇಡ್ರಿ. ನಂಬಿಗಿಲ್ದಿದ್ರೆ ಮಾಡೋದಿಲ್ಲ ನಾವು, ನಂಬಿಗಿದ್ದಾಗ ಮಾಡ್ತೀವಿ. ಇನ್ನು ಅದು ಏನಕ್ಕೆ ಉಪಯೋಗ ಬರ್ತತಿ? ದೇವರು ಒಂದು ಲಗ್ನ ಮಾಡಿದ್ರಂತೆ, ಹೆಂಡ್ತಿ ಮಾತು ಕೇಳಲ್ದಾಗುತ್ತಲೇ ಗಂಡಿದ್ದ ಪತ್ರ ಬರೆದಂತ, ಏನ್ರಿ ದೇವ್ರ ಲಗ್ನ ಮಾಡಿದ್ರಿ ಹೆಂಡ್ತಿ ಮಾತ ಕೇಳುವಳು ಅಂತ. ಅದಕ್ಕೆ ಅವ್ರು ಉತ್ತರ ಬರೆದಂತೆ, ನಿನ್ನ ಹೆಂಡ್ತಿ ಮಾತು ಕೇಳಲಿಲ್ಲ ಅಂದ್ರೆ ಧ್ಯಾನ ಮಾಡು, ಮಕ್ಕಳ ಮಾತು ಕೇಳಲಿಲ್ಲ ಅಂದ್ರೆ ಧ್ಯಾನ ಮಾಡು, ನಿನ್ನ ಮನೆಯಾಗ ವ್ಯಸನಿಕರಾಗ್ಯಾರಂದ್ರೆ ಧ್ಯಾನ ಮಾಡು, ನಿನಗೆ ತೊಂದರೆಗಳು ಬಂದಾವಂದ್ರೆ ಧ್ಯಾನ ಮಾಡು, ನಿನಗೆ ಬಡತನ ಬಂದೈತಂದ್ರೆ ಧ್ಯಾನ ಮಾಡು, ನಿನಗೆ ಶಾಂತಿ ಬೇಕಂದ್ರೆ ಧ್ಯಾನ ಮಾಡು, ಸುಖ ಬೇಕಂದ್ರೆ ಧ್ಯಾನ ಮಾಡು, ನಿನ್ನ ಕಾರ್ಯಗಳೆಲ್ಲ ಸಿದ್ಧಿಸಬೇಕಾದ್ರೆ ಧ್ಯಾನ ಮಾಡು. ಎಲ್ಲದಕ್ಕೂ ಧ್ಯಾನ, ಎಲ್ಲದಕ್ಕೂ ಬೇಕೇ ಬೇಕ, ಅನಿವಾರ್ಯ. ಅದಕ್ಕೆ ಇಷ್ಟು ಸುಲಭವಾದಂಥ ಪದ್ಧತಿಯನ್ನು ನಮಗೆ ರೂಢಿಸಿಕೊಟ್ಟು ಬಿಟ್ಟಾರ. ಅದೇನಪ್ಪ ಅಂತ ಕೇಳಿದ್ರೆ, ತೀನ್ ಲೋಕ और 14 भुवन एक श्वास का मोलरे ತುಳಸಿ ಕಹೆ ರಾಮ್ ಭಜನ್ ವರ್ತಾ ಶ್ವಾಸ ಮತ್ ಚೋಡದು. 3 ಲೋಕ 14 ಭುವನಗಳನ್ನು ಒಂದು ತಕ್ಕಡಿ ಪಡೆಗಿಟ್ರೆ, ಮತ್ತೊಂದು ಪರಡ್ಯಾಗ ಸದ್ಗುರು ಕೊಟ್ಟಂಥ ಮಂತ್ರ ಇಟ್ರೆ ಹೆಚ್ಚಾಕೈತತ್. ಮತ್ತು ಅದು ಸಿಕ್ಕತ್ತಿಲ್ಲ ನಮಗೆ. ಸಿಕ್ಕತ್ತೆ ಅಂದ ಮೇಲತ್ತ ಅದನ್ನು ವಾಪರ್ಸ್ಕೋಬೇಕ ಬೇಡ, ಬಳಸ್ಬೇಕೋ ಬೇಡ? ಬಳಸಾಕೈತಿ, ಹೇಳಾಕಲ್ಲ. ಇದನ್ನ ನಿರ್ಣಯ ಮಾಡುವ ಸಲುವಾಗಿ ನಾವೆಲ್ಲರೂ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಭಾಳ ಸೂಕ್ತವಾದಂಥ ಸಮಯ. ಈಗ ಜಗತ್ತಿನೊಳಗೆ ಬೆಂಕಿ ಹತ್ಯದ. ಏನೇನು ಮಾಡಾಕತ್ತಾರ ಜಗತ್ತಿನ ಜನ? ನೀವೆಲ್ಲ ಮೊಬೈಲ್ದಾಗ, ಟಿ ವಿ ಒಳಗೆ, ಮಾಧ್ಯಮದೊಳಗೆ ಕೇಳಾಕತ್ತಾರೆ. ಇವತ್ತು ಎಲ್ಲೆಲ್ಲ ಲೂಟಿ ನಡೆದದ. ನಾವು ಜಗತ್ತಿನ ಭೂಮಿಯ ಎಲ್ಲ ಸಂಪನ್ಮೂಲಗಳನ್ನು ನಾಶ ಮಾಡುವಂಗೆ ಏನು ಅಣುಬಾಂಬ ಅಟಂಬಾಂಬ ಏನು ತಯಾರು ಮಾಡಿದ್ದೀವಿ. ಒಂದು 100 ಸಲ ಈ ಪೃಥ್ವಿಯನ್ನು ಸುಟ್ಟು ಬಸ್ ಮಾಡುವಷ್ಟು ಶಸ್ತ್ರಾಸ್ತ್ರಗಳು ಇವತ್ತು ಹುಟ್ಟಿಕೊಂಡಾವ. ಎಲ್ಲ ದೇಶದ ಜನರ ಹತ್ತಿರ ಅದಾವ. ನಾ ಬಲಾಢ್ಯ ನೀ ಬಲಾಢ್ಯ ಅಂತ ಒಬ್ಬರ ಮೇಲೆ ಹಾಕಕ್ಕೆ ಹೊಂಟಾರ. ಆ ಹಾಕಿದಾಗ ಪೃಥ್ವಿನೇ ಇಲ್ಲ ಅಂದ್ರೆ ನೀವೆಲ್ಲಿ ಬದುಕವರು? ಈಗ ಇರುವಂಥ ಪ್ರಶ್ನೆ, ದೊಡ್ಡ ಪ್ರಶ್ನೆ ನೋಡ್ರಿ. ನಮ್ಮ ದೇಶಕ್ಕೆ ಬರುವಂಥ ತೈಲ, ಎಣ್ಣೆ ಬಂದಾಗಿಬಿಟ್ರೆ ಎಲ್ಲ ಮೋಟಾರ ವಾಹನಗಳೆಲ್ಲ ಬಂದ್. ನೀವು ಮೊಬೈಲ್ ಬಂದಾಗಿ ಹೋಗ್ಬಿಟ್ರೆ ಎಲ್ಲರಿಗೂ ಹುಚ್ಚು ಹಿಡ್ತಿದ್ದಿಲ್ಲ? ಎಲ್ಲ ಅದ್ರ ಮೇಲೆ ಐತಿಲ್ಲ, ಅವಲಂಬಿಸೈತಿಲ್ಲ? ಇಷ್ಟ ಅಲ್ಲ, ನಾವೆಲ್ಲ ಹುಚ್ಚರಾಗಿ ನಿಂತೀವಿ. ಇವತ್ತು ಇಂಥ ಪರಿಸ್ಥಿತಿಯೊಳಗೆ ನಾವು ಪಾರ ಆಗಬೇಕಾಗಿತ್ತಂದ್ರೆ ಭವಿಷ್ಯಕಾರರು ನುಡಿದಂಗೆ ಅವ್ರು ಹೇಳ್ಯಾರಲ್ಲ, ಬಬಲಾದೇವರು, ಒಡೆಯ ಒಕ್ಕಲ ಒಂದು ಉಳಿದ ಪಾಪವೆಲ್ಲ ನಾಶವಾಗುವುದು. ಒಡೆಯನ ಒಕ್ಕಲಂದ್ರೆ ಯಾವುದು? ಗುರುವಿಗೆ ಯಾರು ಸಮೀಪದಾರ, ಗುರುವನ್ನು ಯಾರು ಮಾಡ್ಕೊಂಡಾರ, ಅವರು ದೇವರ ಸಮೀಪ ಇರ್ತಾರ, ಅವರು ಒಡೆಯನ ಮಕ್ಕಳು. ಮತ್ತು ದೇವರು ಅನ್ನಂಗಿಲ್ಲ, ದಿನರು ಅನ್ನಂಗಿಲ್ಲ, ಬರೀ ರೊಕ್ಕ ರೂಪಾಯಿ. ಈಗ ನೋಡ್ರಿ ರಾಜಕಾರಣಿಗಳು ನೋಡ್ರಿ, ಎಲ್ಲ ಬೇಕು 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 ಬೇಕಂತಾವ ಬಿಕಾರಿಗಳು. ಎಷ್ಟು ಗಳಿಸಾಕತ್ತಾರ ನೋಡ್ರಿಲ್ಲ, ಇಡಾಕ ಜಾಗ ಸಾಲವಲ್ಲ. ಇಂಥ ರಾಜಕಾರಣಿಗಳು ಇವರು. ಮುಂದೆ ಭಾಳ MA BA ಎಲ್ಲ ಪದವೀಧರರಾಗಿ ಎಲ್ಲ ನೌಕರಿ ಮಾಡಕ್ಕೆ ಹತ್ತಿ ಎಲ್ಲ ಸ್ವಾರ್ಥಕ್ಕೆ ಬಿದ್ದ ಎಲ್ಲನೂ ಒಂದು ಸಣ್ಣ ಚಪರಾಶಿ ಹಿಡ್ಕೊಂಡು ಪ್ರೆಸಿಡೆಂಟ್ನವರೆಗೆ ಅವು ಎಲ್ಲ ಬಿಕಾರಿಗಳ ಕೈಯ ಮಾಡ್ತಾವಿಲ್ಲ ಹೇಳಿರ್ಬೇಕಾದ್ರೆ ಪ್ರತ್ಯಕ್ಷವಾಗಿ. ಇದು ಭ್ರಷ್ಟಾಚಾರದ ತುಂಬೈತಿ. ಮುಂದೆ ವ್ಯಾಪಾರಸ್ಥರಂತೂ ಒಂದಿಲ್ಲೊಂಥರ ಅವರು ಕಬಳಸಾವ್ರನ್ನ ಕಲಬೆರಿಕೆಯನ್ನು ಮಾಡ್ತಾರೆ, ವಿಷ ತುಂಬುತ್ತಾರೆ. ಇವತ್ತ ಸಮಾಜವನ್ನು ಈ ರೀತಿಯಾಗಿ ನುಂಗಾಕ ನಿಂತಾರೆ. ಇದೂ ಅಲ್ಲದ ಒಂದೇ ಥರ ಅಲ್ಲ, ಎರಡೇ ಥರ ಅಲ್ಲ, ಇವತ್ತ ಎಲ್ಲಿ ಬೇಕಲ್ಲೆಲ್ಲ ಭ್ರಷ್ಟಾಚಾರ ತುಂಬಿ ತುಳ್ಕಾಡಕತ್ತೈತಿ. ಇಂಥದ್ರಾಗ ನಾವು ಹೆಂಗೆ ಬದುಕುವುದು? ಒಬ್ಬನ ತಲೆ ಮೇಲೆ, ಒಬ್ಬ ಪ್ರಜೆಯ ತಲೆ ಮೇಲೆ 4 ಲಕ್ಷಕ್ಕಿಂತ ಹೆಚ್ಚು ಸಾಲ ಐತತ್ತು.
ವಿಚಾರ ಮಾಡ್ರಿ ನೀವು. ಎದಕ್ಕೆ ಮಾಡ್ತಾರ? ಮಾಡಿದ್ದೆಲ್ಲ ಏನಾರ ಉಪಯೋಗ ಆಗೈತೇನೋ? ಇಲ್ಲ. ಎಲ್ಲದ್ರಾಗ ಅವ್ರಿಗೆ ಲಾಂಚ್, ಎಲ್ಲದ್ರಾಗ ಪರ್ಸೆಂಟೇಜ್, ಎಲ್ಲದ್ರಾಗ ಸುಲಿಯೋದು, ಎಲ್ಲರೇ ತೃಪ್ತಿ ಅದು ಐತೇನೋ? ಇಲ್ಲ. ಇದು ಅಲ್ಲದ ಇವತ್ತು ಸೆರೆ ಚೆಂದಿ ಮೇಲೆ ನಿಂತಂಥ ಸರ್ಕಾರ ಸೆರೆದೊಳಗೆ ಡ್ರಗ್ಸ್ ಮಿಕ್ಸ್ ಮಾಡ್ತಾರೆ. ಈ ಡ್ರಗ್ಸ್ ಮಿಕ್ಸ್ ಮಾಡಿರಂದ್ರೆ ಒಮ್ಮೆ ಸೆರೆ ಕುಡುದಂದ್ರೆ ಅವನು ಸಾಯುವರೆಗೆ ಅದು ಕುಡಿಬೇಕಾ ಅಂತಾನ. ಇಂಥ ಮೋಸತನ ಪ್ರತಿನಿತ್ಯ ನಡೆಯುವತ್ನ್ಯಾಗ ಇವತ್ತ 190ರಷ್ಟರೆಲ್ಲರೂ ಇವತ್ತು ವ್ಯಸನಾಧೀನರಾಗಿಬಿಟ್ಟಾರ. ಏನು ಕಳ್ಕೊಂಡಾರ? ಅಸ್ವಸ್ಥರಾಗ್ಯಾರ, ದುರ್ಬಲರಾಗ್ಯಾರ, ಹೇಡಿಗಳಾಗ್ಯಾರ, ಪುಕ್ಕಲುಗಳಾಗ್ಯಾರ. ಅವರಿಂದ ಇವತ್ತು ದೇಶ ಕೆಡಾಕತ್ತೈತಿ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಯುದ್ಧದ ಭೀತಿ. ಇಂಥ ಪರಿಸ್ಥಿತಿಯೊಳಗೆ ನಾವು ಪಾರಾಗಬೇಕಾಗಿತ್ತಂದ್ರೆ ಅದಕ್ಕೆ ಮಾಧವಾನಂದ ಪ್ರಭುಜಿ ಅವರು ಹೇಳಿದ್ರೆ ನಾವೆಲ್ಲ ಕೇಳಿದ್ದೀವಿ. ನಾಳೆ 3ನೇ ಮಹಾಯುದ್ಧ ಆಕತಿ. 3ನೇ ಮಹಾಯುದ್ಧದೊಳಗೆ ಒಂದು ಕಡೆ ರಷ್ಯಾ, ಒಂದು ಕಡೆ ಅಮೇರಿಕಾ ತಿಳಿದದ್ದು ಐತಿ. ನಮ್ಮ ದೇಶ ರಷ್ಯಾದ ಕಡೆ ಆಕತಿ, ಆಮೇಲೆ ಅಮೇರಿಕಾದ ಕಡೆ ಆಕತಿ. ಯುದ್ಧ ಭೂಮಿ ಯಾವುದಾಕತಿ? ನಮ್ಮ ಪಾಕಿಸ್ತಾನ ಹಿಡ್ಕೊಂಡು ಗಲ್ಫ್ ರಾಷ್ಟ್ರಗಳೆಲ್ಲ ಯುದ್ಧ ಭೂಮಿ ಆಕ್ಕವ. ಬಾಂಬುಗಳು ಎಲ್ಲಿ ಬೀಳ್ತಾವ? ಆ ಯುದ್ಧ ಭೂಮಿಯೊಳಗೆ ಬೀಳ್ತಾವ. ಅವೆಲ್ಲ ಬಿದ್ದ ಮೇಲೂ ಅಲ್ಲಿ ಜನ ಉಳಿತಾರೇನು? ಅವರೆಲ್ಲ ಓಡಿ ಬರ್ತಾರೆ ಇಲ್ಲೇ ನಮ್ಮ ಹಿಂದೂಸ್ತಾನಕ್ಕೆ. ನಮ್ಮೊಳಗೆ ಹೊಕ್ಕೊಂಡು ಬಿಡ್ತಾರೆ. ನಮ್ಮ ಸೈನ್ಯ ಎಲ್ಲ ಯುದ್ಧದೊಳಗೆ ತೊಡಗಿರ್ತೈತಿ. ದಿಲ್ಲಿ ಕಾವಲು ಸಲುವಾಗಿ ಎಲ್ಲ ಪೊಲೀಸರು ಹೋಗಿರ್ತಾರೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಚಲೋ ಮನೆ ನೋಡಿದರೆ ಇದು ನಂದತಾರತ್, ಚಲೋ ತೋಟ ನೋಡಿದರೆ ಇದು ನಂದತಾರತ್, ಚಲೋ ಹೆಣ್ಮಗಳು ನೋಡಿದರೆ ಇದು ನಮ್ಮಕ್ಕೆತಾರ. ಅವಾಗ ನೀವು ಹೆಂಗೆ ಉಳ್ಯಾವರು? ಸಂಘಟನಾತ್ಮಕವಾಗಿದ್ರ, ಒಕ್ಕಟ್ಟಿನಿಂದ ಇದ್ರ, ನೀತಿ ರೀತಿ ಪಾಲನೆ ಮಾಡ್ತಿದ್ರಂದ್ರ ಇಂಥ ಪರಿಸ್ಥಿತಿಗಳು ನಮ್ಮೆದುರಿಗೆ ಬಂದಾಗ ನಮ್ಮನ್ನ ಯಾರು ಕಾಯಬಲ್ರಂತೀರಿ? ನಮ್ಮ ರೀತಿ, ನಮ್ಮ ನೀತಿ. ಅದು ಯಾವಾಗ? ನಮ್ಮ ಮನಸ್ಸು ಶುದ್ಧ ಇದ್ದಾಗ. ನಮ್ಮ ಮನಸ್ಸು ಶುದ್ಧ ಆಗ್ಬೇಕಾಗಿತ್ತಂದ್ರೆ ಮನಸ್ಸಿಗೆ ಏನು ಬೇಕು? ಪರಮಾತ್ಮನ ನಾಮಸ್ಮರಣೆ. ಭಾಳ ಸರಳ ಉಪಾಯ. ಅದನ್ನು ನನ್ನ ನಿಜವನ ಶಿವಯೋಗಿ ಹೇಳಿದರು. ಏನಂತಂದ್ರೆ ಪ್ರಾಣಲಿಂಗದ ಪೂಜೆ ಇದು, ಗುರುವಿನ ಆಣತಿಯಲ್ಲಿ ಮಾಡಿ ಪೂಜೆ ಬರು ಧನ್ಯರು ಅಂತಾರೋ. ಲಿಂಗ ಪೂಜೆ ಆಗುತ್ತದನ್ನು ಅಂಗವೆಂಬ ಗುಡಿಯೊಳಗೆ. ಈ ಶರೀರ ಅಂತಕ್ಕಂಥ ಗುಡಿ ಇಲ್ಲಿ ಲಿಂಗ ಪೂಜಾ ನಡೆದದ. ಯಾವುದಂದ್ರೆ ಯಾವತ್ತು ನೋಡಲು ಯಾವತ್ತು ಯಾವ ಕ್ರಿಯೆ ನಡೆದದ? ಉಸಿರಾಟ ನಡೆದದ. ಉಸಿರಾಟ ಅಂದ್ರೆ ನಮ್ಮ ಪ್ರಾಣ. ಆ ಪ್ರಾಣಕ್ಕನ ಲಿಂಗ ಕಟ್ಟಿಬಿಟ್ಟಾರೆ ಇಂಚೇರಿ ಸಂಪ್ರದಾಯ ಸದ್ಗುರುಗಳು. ಏನು ಮಾಡೋದದ? ಅಭ್ಯಾಸ ಮಾಡೋದದ, ಸರಳವಾಗಿ ಮಾಡೋದದ. ಏನು ರೊಕ್ಕ ಬೀಳಂಗಿಲ್ಲ, ರೂಪಾಯಿ ಬೀಳಂಗಿಲ್ಲ. ಆ ದಿಶೆಯೊಳಗೆ ಇವತ್ತ ನಾವು ಈ ಜಗತ್ತಿನೊಳಗೆ ಪಾರ ಆಗಬೇಕಾಗಿತ್ತಂದ್ರೆ ಏಕೈಕ ಉಪಾಯ ಏನಾದರೂ ಇದ್ರೆ ಅದು ನಾಮಸ್ಮರಣೆ. ಎಲ್ಲರೂ ಮಾಡುವಂಥದ್ದು, ಅದು ಜಗತ್ತಿಗೆ ಬೋಧನಾ ಮಾಡುವಂಥದ್ದು. ಅದಕ್ಕೆ ಗುರುಲಿಂಗ ಜಂಗಮರ ಗದ್ದುಗೆ ಇಡೀ ಜಗತ್ತಿನ ಗದ್ದುಗೆ ಆಗುವುದು ಅಂತ ಹೇಳ್ಯಾರ. ಆ ದಿಶೆಯೊಳಗೆ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ದೇವ್ರು ಯಾವುದೋ ನೋಡ್ಕೋರಿ, ಹೃದಯದೊಳಗೆ ಅಪ್ಕೋರಿ. ಜೈಸಿ ನಾಮ ಗೇಸೆ ಜೈಚಿ ತು ಹೋಸೆ, ಜೈಸಾ ಬಾ ತೈಸಾ ದೇವ್. ದೇವರಾಗುವುದು ಇಟ್ಟು ಸುಲಭದ, ಸಹಜದ, ಸರಳದ. ಇದ ಬಸವಣ್ಣವರ ಏನಪ್ಪ ಅಂದ್ರೆ ವಚನದೊಳಗೆ ಹೊರಹೊಮ್ಮಿದಂಥ ವಿಚಾರಗಳು. ಇವತ್ತ ಅದನ್ನು ಚಿಂತನ ಮಂಥನ ಮಾಡಿ ನೀವೆಲ್ಲ ನಿರ್ಣಯಕ್ಕೆ ಬಂದು ಇನ್ನು ಅನುಷ್ಠಾನಕ್ಕೆ ತರಬೇಕಾಗಿತ್ತಂದ್ರೆ ಸರ್ವಜ್ಞ ಹೇಳ್ಯಾನ ನೋಡ್ರಿ. ಕೋಳಿ ಕೂಗದ ಮುನ್ನ ಎದ್ದು ದಯಾಳು ನಿಧಿ ದೇವರನ್ನು ನೆನೆದ್ರೆ ಆಳಿನಾಳೆಯ ಸರ್ವಜ್ಞ. ಒಂದ ಮಾತು. ಕೋಳಿ ಕೂಗದ ಮುನ್ನ ಅಂದ್ರೆ ಬ್ರಾಹ್ಮಿ ಮುಹೂರ್ತದಾಗ ಬೇಗ ಎದ್ದು ದೇವರ ನೆನೆದ್ರಿ ಅಂದ್ರೆ ಆ ದೇವರು ನಿಮ್ಮ ಮನೆಯಾಗಿನ ಆಳುಗಳು ಆಳಾಗಿ ದುಡಿತಾನಂತ. ದುಡಿಸ್ಕೊಂಡು ನೋಡಿರ್ಬೇಕ್ರೆ. ಅದಕ್ಕೆ ಇದು ಉಪನಿಷತ್ನಾಗ ಹೇಳ್ತಾರ, ಯಾರು 4 ಗಂಟೆಗಿಂತ ಪೂರ್ವದೊಳಗೆ ಹೇಳ್ತಾರ ಅವ್ರಿಗೆ ಸುವರ್ಣ ಅವಕಾಶ ಐತೆ ಅಂತ. ಯಾರು 5 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರಿಗೆ ರಜತ ಅವಕಾಶ ಅಂತ ಬೆಳೀದು. ಇನ್ನು 6 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರಿಗೆ ಕೆಬ್ಬಿಣದಂತ. ಇನ್ನು 7 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರು ಬದುಕಾಗಿ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಯಾರ ಉಪನಿಷತ್. ನೀವು ಯಾವಾಗ ಹೇಳ್ಬೇಕಂತ ವಿಚಾರ ಮಾಡ್ಕೋರಿ.
ಇದನ್ನ ಆಚರಣೆ ತರಬೇಕಲ್ಲ. ಬಸವ ಜಯಂತಿ ಆಚರಣೆ ಮಾಡಿದ್ವಿ ಒಂದು ಮನತ್ತ, ನಾವು ಆಚರಣೆ ಮಾಡಿದ್ದು ಏನು ಉಪಯೋಗ? ನಮ್ಮ ಜೀವನದೊಳಗೆ, ನಮ್ಮ ರಕ್ತದೊಳಗೆ, ನಮ್ಮ ನರನಾಡಿಯೊಳಗೆ, ಆಚರಣೆಯೊಳಗೆ ತರುವ ಸಲುವಾಗಿ ಈ ಕಾರ್ಯಕ್ರಮ ಮಾಡೀವಿ ನಾವು. ಅಂದ ಮೇಲತ್ತ ಇವತ್ತ ಒಂದಿಷ್ಟ ಪರಿವರ್ತನೆ ಮಾಡ್ಕೋರಿ. ಯಾಕಂದ್ರೆ 3ರಿಂದ 6ರವರೆಗೆ ಬ್ರಾಹ್ಮಿ ಮುಹೂರ್ತ ಅಂತಾರೆ ಇದಕ್ಕೆ. ಯಾಕಂದ್ರೆ ಎಲ್ಲ ಪ್ರಾಣಿ ಸಂಕುಲ ಏನದ, ಜೀವಾತ್ಮಗಳೇನದವ ಅವೆಲ್ಲ ನಿದ್ರೆಯೊಳಗಿರ್ತಾವ. ಅವಾಗೆಲ್ಲ ಆ ಓಝೋನ್ ಅಂತಕ್ಕಂಥದ್ದು, ಏನು ಕಾಸ್ಮೆಟಿಕ್ ಎನರ್ಜಿ ಅಂತಕ್ಕಂಥದ್ದು, ಪರಮಾತ್ಮನ ದಿವ್ಯ ಶಕ್ತಿ ಅನ್ನುವಂಥದ್ದು ಅದು ಪೃಥ್ವಿಯನ್ನು ಆವರಿಸ್ಕೊಂಡಿರ್ತದೆ. ಆವಾಗ ಎದ್ದು ನೀವೇನು ಕಾರ್ಯ ಶುರು ಮಾಡ್ತೀರಿ, ಬಿಗಿನ್ ಯುವರ್ ಡೇ ವಿತ್ ಗಾಡ್. ದೇವರನ್ನ ಹಿಡ್ಕೊಂಡು ಎದ್ದು ಬಿಡ್ರಿ, ದೇವರು ಸತ್ಯ. ಆಮೇಲೆ ಎಂಡ್ ಯುವರ್ ಡೇ ವಿತ್ ಗಾಡ್. ಮಲಗು ಹೊತ್ನ್ಯಾಗ ಏನಪ್ಪ, ದೇವರ ನೆನೆಸಿ ಮಲಗ್ರಿ, ದೇವರು ನಿಮ್ಮೊಳಗೆ ಯಾವತ್ತೂ ಕಾವಲ ಮಾಡ್ತಾನೆ. ಅದಕ್ಕೆ ಅವರು ನಿತ್ಯ ನಿಯಮ, ಉಪಾಸನ, ಧ್ಯಾನ, ಯೋಗ ಹಾಕಿ ಕೊಟ್ಟಾರ. ಅದನ್ನೊಂದಿಷ್ಟು ಎಷ್ಟು ನಾವು ರೊಕ್ಕ ಗಳಿಸೋದಕ್ಕೆ, ಬೆಳೆಯೋದಕ್ಕೆ, ಅಧಿಕಾರ ಗಿಟ್ಟಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಿ, ಬರೇ ಸಾದಾ ಒಂದು ಚಿತ್ತ ಶುದ್ಧಿ ಮಾಡ್ಕೊಳಕ ಏನು ಮಾಡೋದದ? ಎದ್ದು ಕೂಡಲೇ ಧ್ಯಾನಕ್ಕೆ ಕೊಂಡೋದದ. ಅರ್ಧ ಗಂಟೆ ಕೂಡ್ರಿ, ಎದ್ದು ಕೂಡಲೇ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವರನ್ನ ಮನುಷ್ಯನಾಗ ಹಿಡ್ಕೊಂಡು ಸುಮ್ಮ ಕೂತು ಬಿಡ್ರಿ, ಅಳಿಗಾಡಬೇಡ್ರಿ. ಅರ್ಧ ಗಂಟೆ ಮುಂಜಾನೆ ಕೂಡ್ರಿ, ರಾತ್ರಿ ಹಾಸಿಗೆ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಕೂತು ಬಿಡ್ರಿ. ಆಮೇಲೆ ಮಕ್ಕೋರಿ, ನಿದ್ರೆ ಬರ್ತದ, ಆರೋಗ್ಯ ಸುಧಾರಿಸ್ತದ. ಇದನ್ನು 3 ತಿಂಗಳು ಮಾಡ್ರಿ. ನಿಮ್ಮ ವ್ಯಕ್ತಿತ್ವ ಬದಲಾಗದಿದ್ರೆ ಈ ಜರಿ ಲಟಿಗೆ ತರಿಚೇದಾವೆ ಮಸ್ತಕ್ಕಂತಾನೆ ತುಕಾರಾಮ್. ನಾ ಕುತ್ತಿಗೆ ಕೊರೆದು ಕೊಡ್ತಾನಂತಾನ. ಎಷ್ಟು ಸುಲಭ ಮಾಡಿಕೊಟ್ಟಾರ. ಸುಲಭ ಮಾಡಿದ್ದನ್ನು ನಾವು ಒಪ್ಪಕ್ಕೆ ತಯಾರಿಲ್ಲ, ಮಾಡಕ್ಕೆ ತಯಾರಿಲ್ಲ. ಅದರಿಂದ ಏನಾಕೈತಿ ಅಂದ್ವಿ ಏನೂ ಆಗೋದಿಲ್ಲ. ಅದಕ್ಕೆ ಸಕಾರಾತ್ಮಕವಾಗಿ ಇಂಪಾಸಿಬಲ್ ಈಸ್ ವರ್ಡ್ ವಿಚ್ ಕೌಂಟ್ಸ್ ಇನ್ ಪೊಲೀಸ್ ಡಿಕ್ಷನರಿ ಅಂತಾರೆ ಅವ್ರು. ಅಸಾಧ್ಯ ಅನ್ನುವಂಥದ್ದು ಮೂರ್ಖರ ಡಿಕ್ಷನರಿ ಒಳಗೆ. ಅಸಾಧ್ಯತೋ ಸಾಧ್ಯ ಕಾಯ ಸಾಯಾಸ ಕಾರಣಾಭ್ಯಾಸ ತುಕಾಮನೆ. ನೀವು ಅಭ್ಯಾಸಿಗಳಾದ್ರೆ ಮಾತ್ರ ಸಾಧ್ಯತೆ. ಅಂಥ ಅಭ್ಯಾಸವನ್ನು ರೂಢಿಸಿಕೊಂಡದ್ದಾದ್ರೆ, ಮಾನ್ಯ ನಾವು ಒಬ್ಬರ ಮನೆಗೆ ಮಾತಾಡ್ಸೋಕೆ ಹೋಗಿದ್ವಿ. ಏನಾಗಿತ್ತಂದ್ರೆ, ಆ ಹುಡುಗ BA ಫೈನಲ್ ಓದ್ತಿದ್ದ. ಅವ ಮುಂಜಾನೆ 9 ಗಂಟೆ ತನಕ ಮಲಗ್ತಿದ್ದ. ಮನ್ಯಾಗ ಮಲಗಿದಾಗ ಅವ್ರ ಹಬ್ಬ ಬಂದು ಬೈದ, ದನ ಹಂಗೆ ಕಟ್ಟ್ಯಾವು, ಒಂದು ಪೆಂಡ್ ಮೆಮೊರಿ ಮಾಡೋ ಅಂತ ಹೇಳಿ ಬೈದ. ಒಂದು ಪಂಡ್ ಮೇವು ತಂದಿಟ್ಟು ಉರ್ಲು ಹಾಕೊಂಡ್ಬಿಟ್ಟ. ಮುಂದೇನು ತಿಳಿವಲ್ಲು ಯಾರಿಗೆ, BA ಕಲ್ತವ್ರಿಗೆ ತಿಳಿವಲ್ಲು. ಇನ್ನು ಸಾಮಾನ್ಯ ಹೆಂಗೆ ತಿಳಿತೈತಿ ಹೇಳ್ರಿ ನೋಡೋನು. ಇಷ್ಟು ಮನಸ್ಸು ಚಿಕ್ಕದಾಗ್ಯದ, ಮನುಷ್ಯನೊಳಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಅದಕ್ಕೆ ಮನಸ್ಸನ್ನು ಗಟ್ಟಿ ಮಾಡಬೇಕಾಗಿತ್ತಂದ್ರೆ ಮನಸಾರೆ ಮಾಡಕ್ಕೆ ಕಲಿಬೇಕು, ಮನಸ್ಸು ಕೊಟ್ಟು ಮಾಡಕ್ಕೆ ಕಲಿಬೇಕು. ಮನಸ್ಸನ್ನು ಧ್ಯಾನದೊಳಗೆ ತೊಡಗಿಸಬೇಕು. ಧ್ಯಾನದೊಳಗೆ ತೊಡಗಿಸುವ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಈಸ್ ಯೋಗ. ಮನಸ್ಸಿನ ಏಕಾಗ್ರತೆ ಯೋಗ. ಆ ಏಕಾಗ್ರತೆ ಹೆಂಗೆ ಬಳಸ್ತೀರಿ ಹಂಗೆ ನಿಮಗೆ ಅಂಕಗಳು ಸಿಗ್ತಾವ. ಮೊದಲನೇ ನಂಬರ್ದೊಳಗೆ ಪಾಸ್ ಹಾಕಿರಿ, ನಿಮ್ಮೆಲ್ಲ ಕಾರ್ಯಗಳೆಲ್ಲ ಸಿದ್ಧಿಸ್ತಾವ. ಇದು ಸುಲಭವಾದಂಥ ತತ್ವಜ್ಞಾನ ಗುಡ್ಡದಂಗೆ ಮಾಡಿ ಇಟ್ಟಾರ. ಅದರ ಕಡೆ ಲಕ್ಷ್ಯ ಕೊಡಬೇಡ್ರಿ. ಒಂದು ಗುರುವಿನ ಉಪದೇಶ ತೋರಿ, ಉಪದೇಶ ತಗೊಂಡ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ನಿತ್ಯ ನಿಯಮ, ಉಪಾಸನಾ, ಧ್ಯಾನ ಹಿಡ್ಕೊಂಡು ಬಿಟ್ಟದ್ದಾದ್ರೆ ನಿಮ್ಮಿಂದ ಈ 3ನೇ ಮಹಾಯುದ್ಧ ನಿಲ್ತದ ನೋಡ್ರಿ. ನಿಮ್ಮ ಆತ್ಮನಿಂದ ನಿಲ್ತದ. ಪರಮಾತ್ಮ ನಿಮ್ಮೊಳಗದಾನ, ನೀವೇ ಪರಮಾತ್ಮ ಅದೀರಿ ಅನ್ನೋದನ್ನು ಸಿದ್ಧ ಮಾಡುವ ಸಲುವಾಗಿನ ಬಸವ ಜಯಂತಿ. ಅಂಥ ಒಂದು ಬಸವ ಜಯಂತಿ ಕೂಡ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಜಯಂತಿನೂ ಕೂಡ ಬಂದದ. ನಾವೆಲ್ಲ ಜಮಖಂಡಿಯೊಳಗೆ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಅಲ್ಲಿಂದನೇ ಇಲ್ಲಿಗೆ ನಾವು ಬಂದು ತಮ್ಮೆಲ್ಲರ ದರ್ಶನ ಆಯಿತು. ಬಸವೇಶ್ವರರ ದರ್ಶನ ಯಾವ ರೀತಿ ಆತಪ್ಪ ಅಂತ ಕೇಳಿದ್ರೆ, ಬಸವೇಶ್ವರ ಎಲ್ಲಿದಾನಪ್ಪ ಅಂದ್ರೆ ನಿಮ್ಮೆಲ್ಲರ ಹೃದಯ ಸಿಂಹಾಸನ ಮೇಲೆ ಕುಂತಾನ. ನೋಡು ಕಣ್ಣಬೇಕು, ನಾವು ನೋಡುವಂಥವ್ರು ಆಗಬೇಕು. ಬಸವಣ್ಣನನ್ನು ಬಿಟ್ಟು ಮತ್ತೊಂದು ಎಳಸಬಾರ್ದು.
ಹಂಗ ಹೃದಯಾರೆ ಅಪ್ಪಿಕೊಂಡು ಬಸವ ಜಯಂತಿಯನ್ನು ಯಶಸ್ವಿ ಮಾಡಿದ್ದೆ ಆದ್ರೆ ಪಾಲ್ಬಾವಿಯೊಳಗೆ ಮಾಡಿದಂಥ ಬಸವ ಜಯಂತಿಯ ನಿಮಿತ್ತ ಮಾಡಿದಂಥ ಸತ್ಸಂಗ ಇಡೀ ಜಗತ್ತಿಗೆ ಸತ್ಸಂಗವನ್ನು ಕೊಟ್ಟು ಈ ಜಗತ್ತನ್ನು ಕಾಪಾಡುವಲ್ಲಿ ಏನಾಗಬೇಕು, ಮುಂಚೂಣಿಯೊಳಗೆ ಬರಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ನಾವೆಲ್ಲರೂ ಬಸವ ಜಯಂತಿಯನ್ನು ಆಚರಿಸೋಣ, ಕರ್ಥಾರ್ಥರಾಗೋಣ. ಇದನ್ನು ನಾವು ಈ ಊರಾಗ 10,000ಕ್ಕಿಂತ ಹೆಚ್ಚದ ಜನಸಂಖ್ಯೆ, ಆದ್ರೆ ಬಂದಿರಿ 1,000 ಒಳಗೆ ಹೊರಗೆ. ಆದ್ರೆ ಇನ್ನು ಮೇಲೆ ಇದನ್ನು ಭಾಳ ಸುಲಭದ. ದೇವರಾನೇನದು ದೇವರಾಗೋದತ್ತಿ ಹೇಳಕ್ಕೆ ಯಾರಿಗಾದ್ರೂ ಬರ್ತೈತಿ. ನೀವು ಸಹಿತ ನಿಮ್ಮ ಆಜು ಬಾಜುದವ್ರಿಗೆ ಎಲ್ಲರಿಗೆ ದೇವರ ಬಿಡಬೇಡ್ರಿ. ದೇವರ ಬಿಟ್ಟರೆ ಗತಿ ಇಲ್ಲ. ದೇವ್ರು ನಮ್ಮೊಳಗದಾನ, ನಮ್ಮ ಹೊರಗೂ ಅದಾನ, ಅವನ ಕಾಪಾಡ್ತಾನ, ಅವನ ನಡೆಸ್ತಾನ. ಇದನ್ನು ಸರಳವಾಗಿ ಹೇಳ್ತಾ ಏನಂದ್ರೆ ತಾವೆಲ್ಲ ಸಂಕಲ್ಪ ಮಾಡಿದ್ದೇ ಆದ್ರೆ ಧರ್ಮ ಸ್ಥಾಪನಾ ಆಗ್ತೈತಿ ಅನ್ನೋದನ್ನು ಮಾಧವಾನಂದ ಪ್ರಭುಜಿ ಅವರು ಸಿದ್ಧ ಮಾಡಿ ಕೊಟ್ಟು ಹೋಗ್ಯಾರ. ಆ ದಿಶೆಯೊಳಗೆ ನಮ್ಮನ್ನು ಕೂಡ ಕೈ ಹಿಡಿದು ಕರ್ಕೊಂಡೋಗಿ ತಾವೆಲ್ಲ ಗುರಿ ಮುಟ್ಟಿಸಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತು ವಿರಾಮ.